ನಮಸ್ಕಾರ ಎಲ್ಲರಿಗೂ. ವಿಶೇಷ ಮನೆ ಒಂದು ಹೊಸ ಸಂಚಿಕೆಯಲ್ಲಿ ನಾನು ಸುಪ್ರೀತ್ ಅನಂತ ಸ್ವಾಮಿ ತಮ್ಮ ಮುಂದೆ ಇವತ್ತು ಪರಿಚಯ ಮಾಡ್ತಾ ಇರುವಂತಹ ಜಾಗ ಮತ್ತು ಮನೆ ಇದು ಶಾಂತವೇರಿ ಗೋಪಾಲ್ಗೌಡ ನಗರ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಅಲಾಟ್ಮೆಂಟ್, ಇನ್ನೊಮ್ಮೆ ಹೇಳ್ತೀನಿ, ಅಲಾಟ್ಮೆಂಟ್ ಆಗಿರುವಂತಹ ನಿವೇಶನದಲ್ಲಿ ಕಟ್ಟಿರುವಂತಹ 40-60 ವೆಸ್ಟ್ ಫೇಸಿಂಗ್ ಸೈಟು, 3 ಬೆಡ್ರೂಮು. ಐ ಆಮ್ ನಾಟ್ ಟೆಲ್ಲಿಂಗ್ ಇಟ್ ಇಸ್ ಫುಲ್ಲಿ ಫರ್ನಿಶ್ಡ್, ಐ ಆಮ್ ಟೆಲ್ಲಿಂಗ್ ಇಟ್ ಇಸ್ ವೆರಿ ವೆಲ್ ಫರ್ನಿಶ್ಡ್. ಫುಲ್ಲಿ ಫರ್ನಿಶ್ಡ್ಗಿಂತ ಪ್ಲ್ಯಾನ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ವರ್ಕ್ಮೆನ್ಶಿಪ್ಪು, ಸ್ಪೇಸ್ ಯುಟಿಲೈಸೇಷನ್. ಯೂಶ್ವಲಿ ಮನೆಗಳಲ್ಲಿ ಕಂಡುಬರುವಂತಹ ಒನ್ ಆಫ್ ದ ಬಹಳ ಬೇಕಾಗಿರುವಂಥ ವಿಷಯ ಯಾವುದು ಅಂತಂದರೆ, ಹೇಗೆ ಮನೆನ ಪ್ಲ್ಯಾನ್ ಮಾಡ್ತೀವಿ ಮತ್ತು ಮನೆ ಮಾಡಿರುವಂಥ ಪ್ಲ್ಯಾನು ಹೇಗೆ ಯೂಸ್ ಆಗುತ್ತೆ ಅಂತ. ನಾನೀಗ ಮನೆ ಒಳಗೆ ಹೋಗಿ ತೋರ್ಸೋಕ್ಕಿಂತ ಮುಂಚೆ ಯಾವ ಥರ ಇವ್ರ ಪ್ಲ್ಯಾನಿಂಗ್ನ ತೋರಿಸ್ತೀನಿ ಅಂತ ನಿಮ್ಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೈಸೂರು ಮಧ್ಯಭಾಗದಿಂದ ಐ ಆಲ್ವೇಸ್ ಡೂ ಕನ್ಸಿಡರ್ ಮೈಸೂರು ಪ್ಯಾಲೇಸು, ದೇವರಾಜ ರೋಡ್ ರಸ್ತೆ, ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡ್, ಮೈಸೂರು ಹೃದಯ ಭಾಗದಿಂದ ಈ ಲೊಕೇಶನ್ ಇಸ್ ಅಬೌಟ್ 12ರಿಂದ 12.5 ಕಿಲೋಮೀಟ್ರು. ಒಂದು 20 ಮಿನಿಟ್ಸ್ ಡ್ರೈವ್, 20ರಿಂದ 25 ನಿಮಿಷಗಳಲ್ಲಿ ನೀವು ಮೈಸೂರು ಮಧ್ಯಭಾಗದಿಂದ ಇಲ್ಲಿಗೆ ರೀಚ್ ಆಗ್ಬೋದು. ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ 2 ವಿಚಾರ, ಒಂದು ನೀರು ಮತ್ತು ಪಾರ್ಕಿಂಗ್. ಒನ್ ಆಫ್ ದ ಮೇಜರ್ ಥಿಂಗ್ಸ್ ವೆನ್ ವಿ ಆರ್ ಬೈಯಿಂಗ್ ಅ ಪ್ರಾಪರ್ಟಿ. ನೀರಿನ ವಿಚಾರವಾಗಿ ಸರ್ಕಾರದಿಂದ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇದೆ. ಈ ಪಾರ್ಟ್ ಆಫ್ ಮೈಸೂರಲ್ಲಿ ನಾನು ಭಾಳಷ್ಟು ವೀಡಿಯೋಗಳು ಹೇಳುವಂಥ ಇನ್ನೊಂದು ವಿಚಾರ ಅಂತಂದರೆ, ಮೈಸೂರಲ್ಲಿ ಆ್ಯಸ್ ಆಫ್ ಇಟ್ ವಿ ಡು ನಾಟ್ ಹ್ಯಾವ್ ವಾಟರ್ ಕ್ರೈಸಿಸ್ ಪ್ರಾಬ್ಲಮ್. ಈವನ್ ಸಮ್ಮರ್ ಆಗಿರ್ಬೋದು, ವಿಂಟರ್ ಆಗಿರ್ಬೋದು, ಭಾಳ ಜನ ಹೇಳ್ತಾರೆ ಮಳೆಗಾಲದಲ್ಲಿ ಏನೂ ಆಗಲ್ಲ ಕಣ್ರಿ, ಇದ್ರ ಟೈಮಲ್ಲಿ ಭಾಳಷ್ಟು ನೀರಿನ ತೊಂದರೆ ಆಗುತ್ತೆ ಅಂತ. ಬಟ್ ಐಮ್ ಟೆಲ್ಲಿಂಗ್, ನಾನು 13 ವರ್ಷದಿಂದ ಮೈಸೂರಲ್ಲೇ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ನನ್ನನ್ನು ತೊಡಗಿಸ್ಕೊಂಡಿದ್ದೀನಿ. ಎಲ್ಲೂ ಸಹ ಆ ಥರ ಮೇಜರ್ಲಿ ವಾಟರ್ ಕ್ರೈಸಿಸ್ ಇಲ್ಲ. ಬಟ್ ಈ ಮನೆಗೆ ಇದಕ್ಕೆ ಅಂತ ವಾಟರ್ ಸಪ್ಲೈ ಅಥವಾ ಬೋರ್ವೆಲ್ ಇದೆ, ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇದೆ. ಪಾರ್ಕಿಂಗ್ ಯೂಶ್ವಲಿ ಇವತ್ತಿನ ದಿವಸದಲ್ಲಿ ಮನೆಗಳು 2 ಕಾರ್ಗಳು ಇರುವಂಥದ್ದು ಬಹಳಷ್ಟು ಕಂಡು ಬರ್ತೀವಿ. ಈಗ ನಾನು ಏನು ನಿಂತಿದ್ದೀನಿ, ಇದು ರಸ್ತೆ, ಇಲ್ಲಿಗಂತೂ ರ್ಯಾಂಪ್ ಮಾಡಿದ್ದಾರೆ. ಈ ರ್ಯಾಂಪ್ ಮೇಲೆ ಈಸಿಲಿ ನೀವು ಒಂದು ಇನೋವಾ ಫಾರ್ಚುನರ್ನ ನಿಲ್ಲಿಸ್ಬೋದು. ನಿಲ್ಲಿಸಿದ್ರು ಸಹ ಆನ್ಗೋಯಿಂಗ್ ಟ್ರಾಫಿಕ್ ಏನಿರುತ್ತೆ ಅದಕ್ಕೆ ತೊಂದರೆ ಆಗದಿರುವಂಥ ರ್ಯಾಂಪ್ ಮಾಡಿದ್ದಾರೆ. ಯಾಕಂದರೆ ಇದು 40 ಅಡಿ ರೋಡ್ಗೆ, ಹಿಂಭಾಗಕ್ಕೆ 60 ಅಡಿ. ಈಗ ಮನೆ ಒಳಗೆ ಹೋಗೋಣ. ನೀರಿನ ವ್ಯವಸ್ಥೆ ಹೇಳಿದೆ, ಪಾರ್ಕಿಂಗ್ ಹೇಳಿದೆ, ಲೊಕ್ಯಾಲಿಟಿ, ಡಿಸ್ಟೆನ್ಸ್. ಓಕೆ, ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಕೇಳುವಂಥ ಪ್ರಶ್ನೆ, ಮನೆಗಳಿದೆಯಾ ಸುತ್ತಮುತ್ತಲೇ ಒಂದು ಮೇಜರ್ ವಿಚಾರ. ಆ ಮನೆಗಳಾಗಿದೆಯಾ, ನಾವು ಈ ಮನೆ ತೊಗೋತೀವಿ, ನೋಡೋಕೆ ಬರ್ತೀವಿ, ಸುತ್ತಮುತ್ತ ಮನೆಗಳಿದೆಯಾ, ಇಲ್ಲ ಅಂತಂದರೆ ನಮಗೆ ಕರೆಕ್ಟಾಗಿ ಒಮ್ಮೆ ಸುತ್ತಮುತ್ತ ತೋರಿಸಿ ದೊಡ್ಡ ವಿ ಕ್ಯಾನ್ ಪ್ರಾಪರ್ಲಿ ಅಂಡರ್ಸ್ಟ್ಯಾಂಡ್ ದಿ ಲೊಕ್ಯಾಲಿಟಿ ಹೇಗಿದೆ ಅಂತ. ಸೊ ಯು ಕ್ಯಾನ್ ಸಿ ಮನೆಗಳಾಗಿದೆ. ನಾನು ವೆರಿ ಥಿಕ್ಲಿ ಪಾಪ್ಯುಲೇಟೆಡ್ ಅಂತ ಹೇಳೋದ, ವೆಲ್ ಪಾಪ್ಯುಲೇಟೆಡ್ ಏರಿಯಾ. ಈಗ ಮನೆ ಕಟ್ಟಿರುವಂತಹ ಡಿಸೈನ್ ವಿಚಾರಕ್ಕೆ ಬಂದಕ್ಕಿಂತ ಮುಂಚೆ ಸೆಕ್ಯೂರಿಟಿ ನೋಡಿ, ಟೋಟಲಾಗಿ ಎಂಟೈರ್ ಈ 40-60ನ ಅವ್ರು ಸೆಕ್ಯೂರ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಇದನ್ನು ಮೇನ್ ಡೋರ್ನ ಲಾಕ್ ಮಾಡಿಬಿಟ್ರೆ ಇಂಟ್ರೂಷನ್ ಇಸ್ ಇಂಪಾಸಿಬಲ್, ಯಾರೂ ಒಳಗೆ ಬಿಡೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ನಾನು ಕ್ವಾಲಿಟಿ, ಕ್ವಾಂಟಿಟಿ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈಗ ಸ್ಪೇಸ್ ಯುಟಿಲೈಸೇಷನ್ ಬಗ್ಗೆ ಮಾತಾಡೋಣ. ಈಗ 40-60 ಇದು ಸಿಂಗಲ್ ಫ್ಲೋರು, 3 ಬೆಡ್ರೂಮ್ ಮನೆ ಅಂತ ಹೇಳಿದೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಲೆಟ್ಸ್ ಅಸ್ಯೂಮ್ ನೀವು ಮೇಲ್ಗಡೆ ಕಟ್ಟಿಬಿಟ್ಟು ಅದನ್ನು ರೆಂಟಿಗೆ ಕೊಡಬೇಕು ಅಂತಿದ್ದೀರಾ. ಯೂಶ್ವಲಿ 40-60ಗಳಿಗೆ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸ್ಟ್ರಕ್ಚರ್ ಇಂಜಿನಿಯರಿಂಗ್ ವಿಚಾರವಾಗಿ, ಓಕೆ, ಯು ಕ್ಯಾನ್ ಹ್ಯಾವ್ ಅಬೌಟ್ 1 ಅಡಿಯಿಂದ 1.5 ಅಡಿ ಸ್ಟ್ರಕ್ಚರ್ ಕಟ್ತಾರೆ. ಈ ಭಾಗನ ನೋಡಿ ತೋರಿಸ್ತೀನಿ. ಈ ಭಾಗನ ನೀವು ಕಟ್ ಮಾಡಿಬಿಟ್ಟು ನೀವು ಮೇಲ್ಗಡೆಯಿಂದ ಇನ್ನೊಂದು ಮನೆಗೆ ಪ್ಲ್ಯಾನ್ ಮಾಡ್ಕೋಬೋದು. ಇನೋವಾ ಫಾರ್ಚುನರ್ ಬಿಗರ್ ಸೈಜ್ ಕಾರ್ಸ್ ಅಂದರೆ ದೊಡ್ಡ ಸೈಜ್ಗಳ ಕಾರ್ ಇದೆ ಅಂತಂದರೆ ನೀವು ಖಂಡಿತವಾಗ್ಲೂ ಇಲ್ಲಿ ಒಳಗೆ ಪಾರ್ಕ್ ಮಾಡ್ಬೋದು. ಎಂಟೈರ್ ದಿಸ್ ಇಸ್ ಸೆಕ್ಯೂರ್ಡ್. ಮೇಲ್ಗಡೆ ನೋಡ್ಬೋದು ವುಡನ್ ಫ್ಲೂಟೆಡ್ ಪ್ಯಾನೆಲ್ಗಳನ್ನ ಹಾಕಿದ್ದಾರೆ ವಿತ್ ಫಾಲ್ ಸೀಲಿಂಗು, ಲೈಟು, ಪ್ರೊಫೈಲ್ ಲೈಟು, ಹ್ಯಾಂಗಿಂಗ್ ಲೈಟು, ಸರ್ಫೇಸ್ ಲೈಟು ಇವೆಲ್ಲ ಹಾಕಿದ್ದಾರೆ. ಆ್ಯಂಟಿಸ್ಕಿಟ್ ಟೈಲ್ಸ್ಗಳು ಹಾಕಿದ್ದಾರೆ. XUVಗಳಿಗೆ ನಿಮಗೆ ಕಾರ್ ಪಾರ್ಕಿಂಗ್ ಮಾಡಿದಾಗ ಚಾರ್ಜಿಂಗ್ ಬೇಕಾಗಿದೆ, ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಎಂಟೈರ್ ಈ ಗ್ರಿಲ್ಗಳು ಫುಲ್ ಎಂಟೈರ್ ಒಂದು ಮನೆ ಸುತ್ತು ಬರ್ಬೋದು. ಒಂದು ವಿಚಾರ ಬಿಟ್ಬಿಟ್ಟೆ, ಇವಾಗೊಂದು ಇಲ್ಲಿ ಈ ಮೆಟ್ಲ್ ಕೆಳಗಡೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಷ್ಟು ಜಾಗ ಇದೆ. ಇಲ್ಲೇ ಬಟ್ಟೆ ಒಗೆದು ಅಲ್ಲೊಂದು ಸೈಡಲ್ಲಿ ಒಂದು ಗೇಟ್ ಇದೆ, ಅಲ್ಲೇ ಒಗೆದಾಕ್ಬಿಡ್ಬೋದು ನೀವು. ಅಲ್ಲೂ ಸಹ ಬಟ್ಟೆ ಯಾರೋ ಎತ್ಕೊಂಡೋದ್ರು, ಸೀರೆ ತುಂಬ ಎಕ್ಸ್ಪೆನ್ಸಿವು, ಕದ್ದುಬಿಟ್ರು ಅನ್ನೋದು ಯಾವುದೂ ಪ್ರಮೇಯ ಬರಲ್ಲ. ನೋಡಿ ಇವಾಗ ತೋರಿಸ್ತಾರೆ ನೋಡಿ, ಸೆಕ್ಯೂರ್ಡ್ ಅದೂ. ಅಲ್ಲೂ ಸಹ ಟೋಟಲಿ ಇಟ್ ಈಸ್ ಸೆಕ್ಯೂರ್ಡ್. ಭಾಳ ಕ್ಲೀನಾಗಿ ಆ ಕಡೆ ಸಹ ಸೆಕ್ಯೂರ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಗ್ರಿಲ್ಗಳನ್ನ ಹಾಕಿದ್ದಾರೆ. ನೀರು ಈ ಜಾಗ ತೊಳಿಲಿಕ್ಕೆ, ಆಚೆ ತೊಳಿಲಿಕ್ಕೆ ಟ್ಯಾಪ್ಗಳನ್ನು ಕೊಟ್ಟಿದ್ದಾರೆ. ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಇದು ವೆಸ್ಟ್ ಫೇಸಿಂಗು, ನಾರ್ತಿಂದ ಎಂಟ್ರ್ ಆಗ್ತಾಯಿದ್ದೀನಿ. ಎಂಟೈರ್ ಮನೆ ಒಳಗೆ ನೀವು ಯಾವ್ಯಾವುದು ಡೋರ್ಗಳು, ವಿಂಡೋಸು, ಫ್ರೇಮ್ಸು, ಶಟರು ಇವೆಲ್ಲವೂ ಫಸ್ಟ್ ಅಂಡ್ ಬೆಸ್ಟ್ ಕ್ವಾಲಿಟಿ ಟೀಕ್ ವುಡ್ ನೀವು ನೋಡ್ಬೋದು. ಈಗ ನಾನು ವುಡ್ನೂ ತೋರಿಸ್ತೀನಿ, ಮರ ತೋರಿಸ್ತೀನಿ. ಈ ಫ್ರೇಮ್ ನೋಡ್ಬೋದು, ಆಲ್ಮೋಸ್ಟ್ 1.25 ಅಡಿ ಫುಲ್ ಸೈಜ್ ಟೀಕ್ ಡೋರ್. ಇದು ಹೆವಿ ಗೇಜ್ ಟೀಕ್ ಡೋರ್, 6 ಲಿವರ್ ಯುರೋಪ ಲಾಕ್ ಇದೆ. ಈಗ ಎಂಟ್ರಿಂಗ್ ಟುವರ್ಡ್ಸ್ ದ ಹಾಲ್ ಇದು ನೋಡಿ, ನೀವು ನಿಮ್ಮ
ಮನೆ ದೇವರಿರ್ಬೋದು, ಗುರು ಹಿರಿಯರ ಫೋಟೋಗಳಿರ್ಬೋದು, ಅದನ್ನು ಇಟ್ಕೊಳ್ಳಿಕ್ಕೆ ಕ್ಲೀನಾಗಿ ಮಾಡಿದ್ದಾರೆ. ಶೂ ರ್ಯಾಕು, UPS ಪಾಯಿಂಟು, ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಮಾಡಿದ್ದಾರೆ. 2 ಫ್ಯಾನ್ಗಳು, ಪ್ರೊಫೈಲ್ ಲೈಟಿಂಗು, CNC ಕಟ್ಟಿಂಗು, ಫಾಲ್ ಸೀಲಿಂಗು, ಸರ್ಫೇಸ್ ಲೈಟು, 5 ಬ್ಲೇಡ್ ಫ್ಯಾನು, ಮಧ್ಯದಲ್ಲಿ ಹ್ಯಾಂಗಿಂಗ್ ಜೂಮರು, TV ಕ್ಯಾಬಿನೆಟು, ಒಳಗೆ ಸ್ಟೋರೇಜ್ ಸ್ಪೇಸು, ಎಂಟೈರ್ ಮನೆಗೆ CCTV ಕ್ಯಾಮ್ರಾಗೆ ಆಪ್ಷನ್ ಮಾಡಿಬಿಟ್ಟಿದ್ದಾರೆ. ಇವಾಗ ಈ ಕಡೆ ತೋರಿಸ್ತಾರೆ ನೋಡಿ, 8ರಿಂದ 14 ಸೀಟ್ರು, 8 ಸೀಟರ್ ಟು 14 ಸೀಟರ್ ನೀವು ಇಲ್ಲಿ ಸೋಫಾ ಹಾಕೋಬಹುದು. ನಾನು ಈ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಯಾವುದೇ ಥರದ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿಲ್ಲ. ನಾನು ಸ್ಪೇಸ್ ಯುಟಿಲೈಸೇಷನ್ ಬಗ್ಗೆ ಹೇಳಿದೆ ನೋಡಿ. ರೂಮ್ ನಂಬರ್ 1 ಐ ಆಮ್ ಎಂಟ್ರಿಂಗ್. ರೂಮ್ ನಂಬರ್ 1 ವೆಸ್ಟ್ ಫೇಸಿಂಗಿಗೆ ಇದೇ ಕುಬೇರ ಮೂಲೆ. ದಿಸ್ ಇಸ್ ದಿ ಕುಬೇರ ಮೂಲೆ ಆಫ್ ವೆಸ್ಟ್. ಇವಾಗ ಐಲ್ ಶೋ ಯು ಸ್ಲೈಡಿಂಗ್ ವಾರ್ಡ್ರೋಬ್ಸ್ ವಿತ್ ಲೈಟ್. ಬನ್ನಿ, ದಿಸ್ ಇಸ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ವಿತ್ ಲೈಟ್ ಕೊಟ್ಟಿದ್ದಾರೆ. ಫುಲ್ ಎಲ್ಲ ನೋಡಿ, ಇಲ್ಲಿದೆ ಎಲ್ಲ ಲೈಟಿಂಗ್ಗಳು. ಮೇಲ್ಗಡೆ ನೋಡ್ಬೋದು, ಇಲ್ಲಿ ಒಂದು 6 ಬ್ಲೇಡ್ ಫ್ಯಾನು, ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟು, ಸರ್ಫೇಸ್ ಲೈಟು, TV ಕ್ಯಾಬಿನೆಟು, ಆ ಕಡೆ ಈ ಕಡೆ ಕಿಟಕಿ. ಆಗಲೇ ಕಾಟ್ ಹಿಂದಕ್ಕೆ ದೇ ಆಲ್ರೆಡಿ ಇನ್ಸ್ಟಾಲ್ಡ್ ಹೆಡ್ ರೆಸ್ಟು. ಇಲ್ಲೂ ನೋಡ್ಬೋದು ಲಾಫ್ಟ್ಗಳು, ಸರ್ಫೇಸ್ ಲೈಟು, ವಾಕಿನ್ ವಾರ್ಡ್ರೋಪ್. ಇಲ್ಲೂ ಒಂದು ವಾಕಿನ್ ವಾರ್ಡ್ರೋಪ್ ಪಕ್ಕ ಕನ್ಸೀಲ್ಡ್ ಟ್ಯಾಂಕ್ ವಿತ್ ಕಮೋಡು, ಸ್ಟೋರೇಜ್ ಸ್ಪೇಸು, ಮಿಕ್ಸರ್ಗಳು ಅಂದರೆ ಶವರು, ಮಿಕ್ಸರು, ವಾಟರ್ ಫಿಕ್ಸ್ಚರ್ಸ್ ಅಂದರೆ ಮನೆ ಫುಲ್ಲಿ ಫರ್ನಿಶ್ಡ್ ಅಂತ ಹೇಳಿದಾಗ ವಾಟರ್ ಫಿಕ್ಸ್ಚರ್ಸು, ಶವರ್ ಇರ್ಬೋದು, ಹ್ಯಾಂಡ್ ವಾಶು, ಇವೆಲ್ಲ ಈಗ ಆಗಿದೆ. ಇಲ್ಲೂ ಸಹ ವಾಕಿನ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ನಾವು ಮೂವಿಂಗ್ ಟುವರ್ಡ್ಸ್ ರೂಮ್ ನಂಬರ್ 2. ಒಳಗೋಕ್ಕಿಂತ ಮುಂಚೆ ಕಾಮನ್ ವಾಶ್ರೂಮ್ ನೋಡಿ. ಇಲ್ಲಿ ದಿಸ್ ಇಸ್ ಕಾಮನ್ ವಾಶ್ರೂಮು. ಒಂದು ನಿಮಗೆ ಡ್ರೆಸ್ಸಿಂಗ್ ಟೇಬಲು, ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ, ದೇ ಹ್ಯಾವ್ ಆಲ್ರೆಡಿ ಇನ್ಸ್ಟಾಲ್ಡ್ ಕನ್ಸೀಲ್ಡ್ ಟ್ಯಾಂಕು, ವೆಂಟಿಲೇಟರು, ವಾಟರ್ ಫಿಕ್ಸ್ಚರ್ಗಳು. ರೂಮ್ ನಂಬರ್ 2 2ನೇ ರೂಮ್ ಇದು. ದಿಸ್ ಇಸ್ ದ ಓನ್ಲಿ ರೂಮ್ ವಿಚ್ ಡಸ್ ನಾಟ್ ಹ್ಯಾವ್ ಅನ್ ಅಟ್ಯಾಚ್ ಬಾತ್ರೂಮ್. ಯಾಕಂದರೆ ಪಕ್ಕದಲ್ಲೇ ಇರೋದನ್ನ ಇದಕ್ಕೆ ಅಟ್ಯಾಚ್ ಮಾಡಿಲ್ಲ. ಸ್ಲೈಡಿಂಗ್ ವಾರ್ಡ್ರೋಬ್ಗಳು, TV ಕ್ಯಾಬಿನೆಟು, ಫ್ಯಾನು. ದೇ ಹ್ಯಾವ್ ಟೋಟಲಿ ಜಾಗನ ಎಲ್ಲೂ ಸಹ ವೇಸ್ಟ್ ಮಾಡದೇ ಇರೋ ಥರ, ಅಂದರೆ ಎಲ್ಲೂ ಜಾಗ ಬಿಟ್ಟುಬಿಟ್ಟು, ನಾನು ಜಾಗ ಬಿಟ್ಟಿದ್ದಾರೆ ಎಲ್ಲಿ ಅಂತ ತೋರಿಸ್ತೀನಿ. ನೀವು ಭಾಳ ಕ್ವಾಲಿಟಿ ವೈಸ್ ಆಗಲಿ ಕ್ವಾಂಟಿಟಿ ವೈಸ್, ಕ್ವಾಂಟಿಟಿ ಅಂತ ಏನಕ್ಕೆ ಕೇಳಿದ್ರೆ ದಿ ಮೆಷರ್ಮೆಂಟ್ಸ್ ವಾಟ್ ದೇ ಹ್ಯಾವ್ ಡನ್, ದಿಸ್ ಸೈಜಸ್ ಆಫ್ ದಿ ಹೌಸ್, ಇಟ್ಸ್ ಆಲ್ ಸ್ಕ್ವೇರ್. ಎಲ್ಲೂ ಸಹ ನಿಮಗೆ ತುಂಬ ರೆಕ್ಟ್ಯಾಂಗಲ್ ಆಗಿಲ್ಲ, ಆದರೆ ಸ್ಪೇಸ್ನ ಚೆನ್ನಾಗಿ ಯೂಟಿಲೈಸ್ ಮಾಡಿದ್ದಾರೆ. ಈಗ ಇದು ನೋಡಿ, ಬ್ಯೂಟಿಫುಲಿ ದೇ ಹ್ಯಾವ್ ಡನ್. 2 ಆನೆಗಳ ಮಕಾನ ಟೀಕಲ್ಲಿ ಕಾರ್ವಿಂಗ್ ಮಾಡಿದ್ದಾರೆ. ಮೇಲ್ಗಡೆ 2 ಆನೆ, ಅದರ ಮಧ್ಯದಲ್ಲಿ ಲಕ್ಷ್ಮಿಯ ಒಂದು ಕಾರ್ವಿಂಗ್ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ನೋಡಿ. ತೋರಿಸ್ತೀನಿ. ಇವಾಗ ಹಿಂದಕ್ಕೆ ಹೋದಾಗ ಯು ಕ್ಯಾನ್ ಸಿ 2 ಎಲಿಫೆಂಟ್ಸ್ ಕಾರ್ವಿಂಗು, ಕಂಬ. ಎಂಟೈರ್ ದಿಸ್ ಪೋರ್ಷನ್ ಇಸ್ ನಾಟ್ ಹಾಲೋ. ನಾನು ತೋರಿಸ್ತೀನಿ ನೋಡಿ, ಇದು ಹಾಲೋ ಅಲ್ಲ, ಒಳಗೆ ಫುಲ್ ಪೀಸಸ್ ಟೀಕ್. ಇದು ಅಷ್ಟೇ, ಇಬ್ಬರು ಒಳಗೆ ಕೂತು ಪೂಜೆ ಮಾಡೋಷ್ಟು ಜಾಗ ಇರುವಂಥದ್ದು. ಪೀಠ ಮಾಡಿದ್ದಾರೆ. ಸಿ ಹೌ ಬ್ಯೂಟಿಫುಲಿ ದೇ ಹ್ಯಾವ್ ಇನ್ಸ್ಟಾಲ್ಡ್ ಇಟ್ ಅಂತಂದರೆ ನಿಮಗೆಲ್ಲೂ ಸಹ ಇದು ಬರಲ್ಲ. ರೂಮ್ ನಂಬರ್ 3 ವಿಚ್ ಕಮ್ಸ್ ವಿತ್ ಅನ್ ಅಟ್ಯಾಚ್ ಬಾತ್ರೂಮ್, ಇಂಟರ್ನಲ್ ಡೋರ್ಸ್, ಎಲ್ಲ ಇಂಟರ್ನಲ್ ಡೋರ್ಸ್ಗಳು, ಅದ್ರ ಮತ್ತು ಅದ್ರ ಫ್ರೇಮ್ಗಳೆಲ್ಲವೂ ಕ್ವಾಲಿಟಿ ವೈಸ್ ಅಬ್ಸಲ್ಯೂಟ್ಲಿ ಟೀಕ್. ದೇ ಹ್ಯಾವಂಟ್ ಯೂಸ್ಡ್. ಈ ಮನೆ ಕಟ್ಟೋಕ್ಕೆ ಈಗ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾನು ಮನೆ ಕಟ್ಕೋಬೇಕು ಅಂತ ಇದ್ದೀನಿ ಅಂದರೆ ಇದ್ರ ಮೇಲೆ ಮನೆ ಕಟ್ಬಿಟ್ಟು ಬಾಡಿಗೆ ಕೊಡಬೇಕು. ಕಾಲಮ್ಗಳು ರೈಸ್ ಮಾಡಿದ್ದೀರಾ, ನೀವು ಈ ಮನೆಗೆ ಬಂದಾಗ ಮೇಲ್ಗಡೆ ಪಿಲ್ಲರ್ಗಳನ್ನ ರೈಸ್ ಮಾಡಿರೋದು ನೋಡ್ತೀರಾ. ನೀವು ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಇದೇ ಥರ ಒಂದು ಇನ್ನೂ 3 ವರ್ಷಗಳಲ್ಲಿ ಮನೇನ ಕಟ್ಕೋಬೋದು. ದಿಸ್ ಇಸ್ ದ ಕಿಚನ್ ಏರಿಯಾ ವಿತ್ ದ ಸ್ಟೋರ್ ರೂಮು. ಒಂದು 4 to 6 ಸೀಟರ್ ಕಂಫರ್ಟೇಬಲಾಗಿ ಹಾಕೋಬೋದು. ಯು ಕ್ಯಾನ್ ಗೋ ಟಿಲ್ 8, ಬಟ್ ಸ್ವಲ್ಪ ಕಷ್ಟ ಆಗ್ಬೋದು. 4 to 6 ಇಸ್ ವೆರಿ ಬ್ಯೂಟಿಫುಲ್. ಎಲ್ ಶೇಪಲ್ಲಿ ಮಾಡ್ಯುಲರ್ ಕಿಚನ್ನು, ಹ್ಯಾಂಗಿಂಗ್ ಲೈಟ್ಸು, ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ತುಂಬ ಕೊಟ್ಟಿದ್ದಾರೆ. ಮತ್ತು ಪ್ರೆಸ್ಟೀಜ್ದು ಹ್ಯಾಂಡ್ ಸೆನ್ಸರ್ ಚಿಮ್ನಿ ಕೊಟ್ಟಿದ್ದಾರೆ. ಅದಾದ ನಂತರ ದಿಸ್ ಇಸ್ ಲೇಟೆಸ್ಟ್ ವರ್ಷನಲ್ಲಿ ಬಂದಿರುವಂತಹ ಮೂವಬಲ್ ಸಿಂಕ್. ಆಲ್ ಇದೆಲ್ಲ SS ಸ್ಟೈನ್ಲೆಸ್ ಸ್ಟೀಲ್ ಇದೆ. ಲಾಂಗರ್ ಡ್ಯೂರೇಷನ್. ವೆಂಟಿಲೇಷನ್ಗೆ ನೋಡಿ, ಈ ಪಾರ್ಟ್ ಆಫ್ ದಿಸ್ ಥಿಂಗ್ ಅಲ್ಲಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೆಂಗಸರುಗಳಿಗೆ ಬಹಳ ಇಷ್ಟ ಆಗುತ್ತೆ. ಎನಿ ಟೈಮ್ ಈ ಮನೆಗೆ ಗಾಳಿ ಮತ್ತು ಬೆಳಕು ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಟ್ ಕಿಚನ್. ಯಾಕಂದರೆ ಮಸಾಲೆ ಐಟಮು, ಖಾರ ಮಾಡಿದಾಗ ವೆಂಟಿಲೇಷನ್ ಬೇಕು. ಆ ಬಾಗಿಲನ್ನ ನಾವು ಯಾವಾಗಲೂ ತೆಗೆದಿರ್ಬೋದು, ಯಾಕಂದರೆ ಅಲ್ಲಿಂದ ಯಾರೂ ಬರ್ಲಿಕ್ಕೆ ಸಾಧ್ಯ ಇರಲ್ಲ. ಎಂಟೈರ್ ಸೆಕ್ಯೂರ್ಡ್ ಆಗಿದೆ. ಇವಾಗ ತೋರಿಸ್ತಾರೆ ನೋಡಿ. ಆಮೇಲೆ ಬಂದು ಕಿಚನ್ ತೋರಿಸೋಣ. ಎಂಟೈರ್ ಏರಿಯಾ ಈಗ ಹಂಗೆ ಹೋಗಿದ್ದೀರಾ, ಅಲ್ಲೇ ಬಟ್ಟೆ ಹೋಗೋದು ಒಣಗಾಕೊಳ್ಳಿಕ್ಕೆ ಜಾಗ ಇದೆ. 15,000 ಲೀಟ್ರ್, ಐ ಥಿಂಕ್ ಅಬೌಟ್ 18,000 ಲೀಟ್ರ್ ಸಂಪು ತೆಗೆದಿದ್ದಾರೆ. ಸಂಪನ್ನ ತೋರಿಸ್ತಾರೆ ನಿಮಗೆ. ಸಂಪು ತೋರಿಸಿ ಒಂದು ಸರಿ. ಸಂಪು ತೋರಿಸಿದ್ರು. 18,000 ಲೀಟ್ರ್ ಸಂಪು, ಬೋರ್ವೆಲ್ಲು, ಮತ್ತು ನಿಮಗೆ ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ಜಾಗ. ಈ ಜಾಗನ ಯಾಕಂದರೆ ಫುಲ್ಲಾಗಿ ಗ್ರಿಲ್ಸ್ ಹಾಕಿರೋದ್ರಿಂದ ಯಾವುದೇ ಕಾರಣಕ್ಕೂ ನೀವು ಓಡಾಡಿದ್ರೆ ಏನೂ ತೊಂದರೆ ಆಗೋಲ್ಲ. ಅಂದರೆ ಈ ಬಾಗಿಲ ಎನಿ ಟೈಮ್ ತೆಗೆದಿರ್ಬೋದು. ದಿಸ್ ಇಸ್ ಫಾರ್ ದೋಸ್ ಲೇಡೀಸ್ ಯಾರು ತುಂಬ ಶೆಕೆ ಆಗುತ್ತೆ, ಅಡುಗೆ ಮನೆಯಲ್ಲಿ ವೆಂಟಿಲೇಷನ್ ಇಲ್ಲಾಂದರೆ ಕ್ರಾಸ್ ವೆಂಟಿಲೇಷನ್ಗೆ 2 ಕಿಟಕಿಗಳನ್ನ ಕೊಟ್ಟಿದ್ದಾರೆ. ಇದು ಸ್ಟೋರೇಜ್ ಏರಿಯಾ. ಕಿಚನಲ್ಲಿ ಜಾಗ ಬೇಕು.
ಮಸಾಲೆಗಳು ಇಟ್ಕೊಳ್ಳೋಕ್ಕೆ, ಡಬ್ಬಿಗಳು ಇಟ್ಕೊಳ್ಳೋಕ್ಕೆ, ಅಕ್ಕಿ ಬೇಳೆ ಸ್ಟೋರ್ ಮಾಡಬೇಕು. ಸೂಪರ್ ಮಾರ್ಕೆಟಿಂದ ಡಿಸ್ಕೌಂಟಲ್ಲಿ ತಂದುಬಿಡ್ತೀವಿ, 10 kg 20 kg ತರ್ತೀವಿ. ಇಡೋದಲ್ಲಿ ಜಾಗ ಇಲ್ಲ, ಎನಿ ಟೈಮ್ ಮೇಲೆ ಹತ್ತಕ್ಕಾಗಲ್ಲ. ಅದಕ್ಕೆ ಕ್ಲೀನಾಗಿಲ್ಲ ಎಟಕಿಸ್ಲಿ ಅಂತ ಸ್ಟೋರೇಜ್ ಸ್ಪೇಸ್ ಫುಲ್ಲಾಗಿ ಮಾಡಿಬಿಟ್ಟಿದ್ದಾರೆ. ಇಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ. ಇದೆಲ್ಲ ಯಾವುದು ಪಾತ್ರೆಗಳು, ಸೌಟು, ಸ್ಪೂನು, ಫೋರ್ಕು ಎಲ್ಲ ಇಟ್ಕೊಳ್ಳಿಕ್ಕೆ ಜಾಗ ಮಾಡಿದ್ದಾರೆ. ಕಿಟಕಿ ಹೇಳ್ತಿದ್ದಲ್ಲ, ಯಾಕೆ ಇದನ್ನು ಕ್ರಾಸ್ ವೆಂಟಿಲೇಷನ್ ಅಂತ ನೋಡಿ, ಈ ಕಿಟಕಿನೂ ಓಪನ್ ಮಾಡ್ಕೋಬೋದು. ಇದು ನೀವು 24 hours ಓಪನ್ ಇರಲಿ. ಇಲ್ಲೂ ಗ್ರಿಲ್ ಇದೆ, ಅಲ್ಲಿಂದ ಏನೂ ತೊಂದರೆ ಆಗೋಲ್ಲ. ಇದನ್ನು ಓಪನ್ ಮಾಡಿ ಇಟ್ಕೋಬೋದು ನೀವು. ಆ ಕಡೆಯೂ ವೆಂಟಿಲೇಷನ್ ಇದೆ. ಕ್ರಾಸ್ ವೆಂಟಿಲೇಷನ್ಗೆ ಗಾಳಿ ಈ ಕಡೆಯಿಂದ ಬರ್ತಾ ಇರುವಂಥ ಗಾಳಿ, ಅಂದರೆ ನಾನು ಈಸ್ಟಿಗೆ ನಿಂತಿದ್ದೀನಿ, ಈಸ್ಟಿಂದ ಇಟ್ ಇಸ್ ಗೋಯಿಂಗ್ ಟುವರ್ಡ್ಸ್ ನಾರ್ತ್. ಈಸ್ಟಿಂದ ನಾರ್ತಿಗೆ ಹೋಗ್ತಾ ಇರುವಂಥ ಗಾಳಿ ಕ್ರಾಸ್ ವೆಂಟಿಲೇಷನಾಗಿ ಓಡಾಡುತ್ತೆ ನೋಡಿ. ಈ ಗಾಳಿ ಏನಿದೆ ಇದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇದನ್ನು ಅಷ್ಟೇ ನೀವು ಎನಿ ಟೈಮು ಖಂಡಿತವಾಗ್ಲೂ ಓಪನ್ ಆಗಿ ಇಟ್ಕೋಬೋದು. ನಾನು ಈ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಯಾವುದೇ ತರಹದ ನಾನು ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿಲ್ಲ. ಈ ಮನೆ ಕಟ್ಟಿರೋಂಥ ಮಾಲೀಕರು ಏನಿದ್ದಾರೆ, ಬಿಲ್ಡರ್ ಏನಿದ್ದಾರೆ, ಭಾಳ ಅಚ್ಚುಕಟ್ಟಾಗಿ ಮನೆ ಕಟ್ಟಿದ್ದಾರೆ. ಇವರು ಏನು ಯೂಸ್ ಮಾಡಿದ್ದಾರೆ, ಮೂವಿಂಗ್ ಬ್ಯಾಕ್ ಟುವರ್ಡ್ಸ್ ದ ಹಾಲ್, ಈಗ ಏನು ಲೈಟಿಂಗ್ಗಳನ್ನ ಯೂಸ್ ಮಾಡಿದ್ದಾರೆ ಅದೇ ಲೈಟಿಂಗ್ಗಳನ್ನ ನಾನು ಯೂಸ್ ಮಾಡಿ ವಿಡಿಯೋ ಮಾಡ್ತಿದ್ದೀನಿ. ಐ ಹ್ಯಾವೆಂಟ್ ಯೂಸ್ಡ್ ಎನಿ ಎಕ್ಸ್ಟ್ರಾ ಲೈಟಿಂಗ್ಸ್. ನೋಡಿ 40-60 ಸಿಂಗಲ್ ಫ್ಲೋರು, ಆಲ್ಮೋಸ್ಟ್ ಒಂದು 22 ಚದರ ಟೋಟಲ್ ಏರಿಯಾ. ಶಾಂತವೇರಿ ಗೋಪಾಲ್ಗೌಡ ನಗರ, ಮೈಸೂರು ಮಧ್ಯಭಾಗದಿಂದ ಅಬೌಟ್ ಇಲ್ಲಿಗೆ 12ರಿಂದ 13 ಕಿಲೋಮೀಟರ್ ಆಗುತ್ತೆ. ಅಬೌಟ್ 25 ನಿಮಿಷ ಡ್ರೈವು. ಟಿ ನರಸೀಪುರಕ್ಕೆ ಹೋಗುವಂಥ ರಸ್ತೆಯಲ್ಲಿ ಇರುವಂತಹ ಸರ್ಕಾರದಿಂದ ಅಲಾಟ್ ಆಗಿರುವಂಥ ಸೈಟಲ್ಲಿ ಕಟ್ಟಿರುವಂತಹ ಮನೆ ಸೇಲ್ಗಿದೆ. ಈ ವಿಡಿಯೋ ನೋಡ್ತಾ ಇದ್ದು ವೀಕ್ಷಕರೇ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ, ರೇಟು, ಲೊಕೇಶನ್ ಡೀಟೇಲ್ಸ್. ಲೊಕೇಶನ್ ಭಾಳಷ್ಟು ಇಂಪಾರ್ಟೆಂಟ್ ಹೇಳಿದ್ದೀನಿ, ಅದನ್ನು ಹೇಳಿದ್ದೀನಿ. ಮತ್ತು ರೇಟು ಡಿಸ್ಕ್ರಿಪ್ಷನ್ ಮೇಲೆ, ಫೇಸ್ಬುಕ್ ಅದರ ಕೆಳಗೆ, ಯೂಟ್ಯೂಬ್ ಅದರ ಮೇಲ್ಗಡೆ ಡಿಸ್ಕ್ರಿಪ್ಷನ್ ಕ್ಲಿಯರ್ ಇದರ ಸೆಲ್ಲಿಂಗ್ ರೇಟ್ನ ಕೊಟ್ಟಿರ್ತೀನಿ. ಆಸಕ್ತರು ಕ್ಯಾನ್ ಕಾಲ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ಥ್ಯಾಂಕ್ ಯು.